ರೇಣುಕಾಚಾರ್ಯ ಅವರು, ಡಿ.ಸಿ. ಪಾಟೀಲರು, ಹಾಲಪ್ಪನವರು, ನಾಗೇಂದ್ರ ಅವರು ನಾವೆಲ್ಲ ಕೂಡ ಪ್ರಮುಖರೆಲ್ಲ ಸೇರಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ತದನಂತರ ನಮ್ಮ ಅಧ್ಯಕ್ಷರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ಭಾಗದಲ್ಲಿ ಟೂರ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಪಕ್ಷದ ಸಂಘಟನೆ ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಅವ್ರು ಹೇಳಿದ್ರು ಆಯಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವರು ಪಕ್ಷದ ಸಂಘಟನೆಯನ್ನು ಮಾಡಬೇಕು. ಇಲ್ಲಿ ತನಕ ನೀವು ಟೂರ್ ಮಾಡಿ ಬಂದಿದ್ದೀರಿ, ಆದರೆ ನೀವು ಎಲ್ಲ ಕಡೆ ಹೋಗಬೇಕು, ಪಕ್ಷದ ಸಂಘಟನೆ ಮಾಡಬೇಕು ಅಂತ ನಮಗೆ ಸಲಹೆ ಕೊಟ್ಟಿದ್ದಾರೆ. ನಾವು ಏನೇನು ವಿದ್ಯಮಾನಗಳು ನಡೆದಿದೆ, ಇಲ್ಲಿ ತನಕ ನಡೀತಾ ಇದೆ, ಮುಂದೆ ಕೂಡ ಏನು ನಡೀಬಹುದು ಅನ್ನೋದ್ರ ಬಗ್ಗೆ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ. ನಮ್ಮ ಅಭಿಪ್ರಾಯ ಎಲ್ಲ ಒಂದೇ, ಬರೋ ಚುನಾವಣೆ ತನಕ ನಮ್ಮ ವಿಜೇಂದ್ರ ಅವರನ್ನ ನಾವು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು. ಚುನಾವಣೆಯಲ್ಲಿ ನಾವು 130 ಸೀಟುಗಳನ್ನು ಗೆಲ್ಲಬೇಕು. ಈ ದಿಶೆಯಲ್ಲಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಅವರು ನೀವೆಲ್ಲರೂ ಸಂಘಟನೆ ಮಾಡಿ, ಮೊದಲು ಸಂಘಟನೆ ಪಕ್ಷ ಏನು ಹೇಳುತ್ತೆ ಅದ್ರ ಪ್ರಕಾರ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಆದೇಶವನ್ನು ನಮ್ಗೆ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅವರು ಹೇಳಿದ್ದ ಮಾತನ್ನು ಕೇಳ್ತೀವಿ, ಜನಕ್ಕೆ ತಿಳಿಸಬೇಕು ಅಂತ ನಾವು ಹೋಗಿದ್ದು. ಏನಕ್ಕೆ? ಕಾರ್ಯಕರ್ತರಿಗೆ ಮತ್ತು ಆತ್ಮಸ್ಥೈರ್ಯ ತುಂಬಬೇಕು, ಜನಕ್ಕೆ ಗೊತ್ತಾಗಬೇಕು ನಾವೆಲ್ಲ ಕೂಡ ಇದ್ದೇವೆ, ಪಕ್ಷದ ಪರವಾಗಿರುವಂಥವ್ರು ನಾವೆಲ್ಲ ನಿಷ್ಠಾವಂತ ಎಲ್ಲ ಹಿಂದಿನ ಶಾಸಕರುಗಳೆಲ್ಲ ಪಕ್ಷಕ್ಕೋಸ್ಕರ ದುಡಿದಿರುವಂಥವ್ರು. ಯಾರೂ ಕೂಡ ಸುಮ್ಮನೆ ಹಂಗೆ ಬಂದು ನಾವು ಹೋಗಲಿಲ್ಲ. ಎಲ್ಲರೂ ಕೂಡ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ನಾವೆಲ್ಲ ಹೋಗಿದ್ವಿ. ನಾವೆಲ್ಲ ಹೋಗಿ ಯಶಸ್ವಿಯಾಗಿ ಕಾರ್ಯಕರ್ತರ ಒಂದು ಏನು ನೋವುಗಳಿದ್ದಾವೆ ಅವನ್ನ ಕೂಡ ಆಲಿಸಿದ್ವಿ. ಅದು ನಾವು ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವರ ಗಮನಕ್ಕೆ ತಂದಿದ್ದೀವಿ. ಅದೇ ರೀತಿ ಈಗ ಅವರು ಹೈಕಮಾಂಡ್ ಜೊತೆಗೆ ನಾವು ಮಾತಾಡ್ತೀವಿ. ನೀವು ಯಾರು ಧೃತಿಗೆಡೋದು ಬೇಡ, ಪಕ್ಷದ ಸಂಘಟನೆಯನ್ನ ಮಾಡಬೇಕು, 130 ಜನಕ್ಕಿಂತ ಹೆಚ್ಚು ಜನ ಗೆಲ್ಲಿಸಬೇಕು ಅನ್ನೋ ಒಂದು ಮಾತನ್ನ ನಮಗೆ ಹೇಳಿದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಆ ಕೆಲಸವನ್ನ ಮಾಡ್ತೀವಿ. ರಾಜ್ಯ ನಾಯಕರನ್ನೇ ಬದಲಾವಣೆ ಮಾಡಬೇಕು ಅಂತ ಎಫ್ಆರ್ಡಿಗೆ ಹೈಕಮಾಂಡ್ ಅಲ್ಲಿ ಕೂಡ ಭೇಟಿ ಮಾಡಿ ಅದೇ ಒಂದು ವಾದವನ್ನು ಮಾಡ್ತಾರೆ, ಒತ್ತಡ ಹಾಕ್ತಾರೆ. ಅದು ಅವರ ಕಾಲ್ಪನಿಕ ಮಾತುಗಳು. ಖಂಡಿತವಾಗಲೂ ನಮಗೆ ವಿಶ್ವಾಸ ಇದೆ, ಬರೋ ಚುನಾವಣೆ ತನಕ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ರಾಜ್ಯದಲ್ಲಿರುವಂಥ ಎಲ್ಲ ಸಂಘಟನೆಯ ಎಂಎಲ್ಎಗಳು ಸಂಘಟನೆ ಎಲ್ಲ ವಿಜೇಂದ್ರ ಪರವಾಗಿದೆ. ನಾವು ಅವ್ರನ್ನ ಮುಂದುವರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ವಿವರವಾಗಿ ಬಿ.ಸಿ. ಪಾಟೀಲರು ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಮಾತಾಡಿದ್ದಾರೆ. ನಾನು ಮಾತಾಡೋಂಥದ್ದೇನಿಲ್ಲ. ನಿನ್ನೆಯವರೆಗೆ ನಡೆದಂಥ ಬೆಳವಣಿಗೆಗಳನ್ನು ಮತ್ತು ನಾವುಗಳು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಮೈಸೂರು ಕೋಲಾರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಮತ್ತು ಮುಂದೇನಾಗಬೇಕು ಅನ್ನೋದನ್ನು ಪಕ್ಷಕ್ಕೆ ಮತ್ತು ಹಿರಿಯರಿಗೆ ಏನಾಗಬೇಕು ಅನ್ನೋದನ್ನು ಆಗ್ರಹಪಡಿಸಿದ್ವಿ. ಆ ಎಲ್ಲ ವಿವರಗಳನ್ನು ಹೇಳೋಕ್ಕಾಗಿರಲಿಲ್ಲ. 15-20 ದಿನಗಳಿಂದ ನಾವೇನು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರಲಿಲ್ಲ, ಅಧ್ಯಕ್ಷರನ್ನು ಭೇಟಿಯಾಗಿರಲಿಲ್ಲ. ನಡೆದಂಥ ಎಲ್ಲ ವಿವರಗಳನ್ನು ಹೇಳಿದ್ದೇವೆ. ನಮ್ಮ ಕಡೆಯಿಂದ ಆದಂಥ ಬೆಳವಣಿಗೆಗಳನ್ನು ಅವ್ರಿಗೆ ವಿವರಿಸಿದ್ದೇವೆ. ಮತ್ತು ಅವರು ಬೈಯೋದನ್ನು ಮುಂದುವರಿಸಿದರೆ ಯಡಿಯೂರಪ್ಪನವ್ರನ್ನ ಬೈಯೋದು, ಪಕ್ಷದ ಅಧ್ಯಕ್ಷರನ್ನು ಬೈಯೋದು ಅಂದರೆ ಪಕ್ಷವನ್ನೇ ಬೈದ ಹಾಗೆ, ಪಕ್ಷದ ಬಗ್ಗೆ ಪಕ್ಷವನ್ನೇ ವಿರೋಧ ಮಾಡಿದ ಹಾಗೆ. ಇದು ಮಾಡಿಕೂಡ್ದು, ಇದನ್ನು ಕೂಡಲೇ ನೀವೊಂದು ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ದೇವೆ. ಮತ್ತು ಬರೀ ಯಡಿಯೂರಪ್ಪನವ್ರು ಅಷ್ಟೇ ಸೀನಿಯರ್ ಲೀಡರ್ ಅಷ್ಟೇ ಅಲ್ಲ, ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು. ಹಾಗಾಗಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರೆಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ. ಇನ್ನೊಂದು 10 ದಿನ ಟೈಮ್ ಕೊಡಿಯಪ್ಪ, ನೋಡೋಣ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಕೂಡಲೇ ನೀವೆಲ್ಲ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಜಿಲ್ಲೆಗೆ ಹೋಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಮತ್ತು ಸಕ್ರಿಯ ಸದಸ್ಯರು ಮಾಡಬೇಕಾಗಿದೆ, ಬೂತ್ ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿದೆ, ಮಂಡಲ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಅಲ್ಲೆಲ್ಲ ಹೋಗಿ ಸಲಹೆ ಸೂಚನೆಗಳನ್ನು ಕೊಡಿ, ಹೆಚ್ಚು ಸಕ್ರಿಯ ಸದಸ್ಯರನ್ನ ಮಾಡಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನಿಂದ ನಾವು 9ನೇ ತಾರೀಕುವರೆಗೆ ಆ ಕೆಲಸವನ್ನು ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸಕ್ಕೆ ಹೇಳಿದ್ದಾರೆ, ನಿಭಾಯಿಸ್ತೇವೆ. 10ನೇ ತಾರೀಕು ಮತ್ತೆ ನಾವು ದಾವಣಗೆರೆಯಲ್ಲಿ ಸ್ನೇಹಿತರೆಲ್ಲ ಸೇರ್ತೇವೆ. ಅಲ್ಲಿವರೆಗೂ ಇವರ ಮತ್ತು ಹೈಕಮಾಂಡ್ನವರ ಮತ್ತು ಎಲ್ಲರ ಸಲಹೆ ಸೂಚನೆ ಏನು ಬರ್ತದೆ ನೋಡ್ತೇವೆ. 10ನೇ ತಾರೀಕು ದಾವಣಗೆರೆಯಲ್ಲಿ ಸೇರ್ತೇವೆ. ಸರ್ ಮುಂದೆ ಈಚೆ ಅಲ್ಲ ಕ್ರಮ ಆಗಿಲ್ಲ ಅಂತಂದ್ರೆ ನಮ್ಮ ಮುಂದಿನ ನಡೆ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀವಿ.